ಇನ್ನು ಪ್ರೊಫೆಸರ್ ಕೇಶವ್ ಮಾತಾಡಿದ್ದಾರೆ, ಶಿಕ್ಷಣ ತಜ್ಞರು ಜೊತೆಗೆ ಆರ್ಥಿಕ ತಜ್ಞರು. ಏನು ಹೇಳ್ತಾರೆ ಬನ್ನಿ ನೋಡೋಣ. ಇಲ್ಲಿ ಎರಡು ಪ್ರಮುಖವಾದ ವಿಚಾರಗಳು. ಒಂದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಬದಲಾವಣೆಗಳಾಗ್ತಾ ಇದೆ. ನಾವು ಅನ್ಕೊಳ್ತಾ ಇದ್ವಿ ಹೊರ್ಮುಜ್ ಜಲಸಂಧಿ ಅಟ್ಲೀಸ್ಟ್ ಸೀಸ್ ಫೈರ್ ಆದ್ಮೇಲೆ ಸರಿ ಹೋಗುತ್ತೆ, ಅಲ್ಲಿಂದ ನಮ್ಗೆ ಇಂಧನ ಆರಾಮಾಗಿ ಸಿಗುತ್ತೆ ಅಂತ. ಆದ್ರೆ ಸೀಸ್ ಫೈರ್ ಆಗಿ ಈಗಾಗಲೇ ಹೆಚ್ಚು ಕಮ್ಮಿ 25 ದಿನಗಳಾಯ್ತು. ಅದ ನಂತರವೂ ಏನೋ ಬದಲಾವಣೆಗಳಲ್ಲಿ ಆಗ್ತಾ ಇಲ್ಲ. ಸೊ ಇಂಥ ಸ್ಥಿತಿಯಲ್ಲಿ ಏನ್ ಮಾಡಬಹುದು ಅಂತಂದ್ರೆ, ಈಗಾಗಲೇ ಪ್ರತಿ ಆಯಿಲ್ ಕಂಪನಿಗಳು 30ರಿಂದ 32 ಸಾವಿರ ಕೋಟಿ ಪ್ರತಿ ತಿಂಗಳು ನಷ್ಟ ಅನುಭವಿಸ್ತಾ ಇದೆ. ಕೇಂದ್ರ ಸರ್ಕಾರ ಏನ್ ಮಾಡ್ತು, 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದೆ. ಅದರಿಂದ ಅವ್ರಿಗೆ 60,000 ಕೋಟಿ ಖರ್ಚಾಗುವಂತ ನಷ್ಟ ಆಗುವಂಥದ್ದು ಈಗ 30ರಿಂದ 32 ಸಾವಿರ ಕೋಟಿ ನಷ್ಟ ಆಗ್ತಿದೆ. ಬಟ್ ಇನ್ನೂ ಇದೇನಾದ್ರು ಕ್ರೈಸಿಸ್ ಕಂಟಿನ್ಯೂ ಆದ್ರೆ ಆಗ ಕೇಂದ್ರ ಸರ್ಕಾರ ಒಂದಷ್ಟು ಹೊರೆಯನ್ನ ಗ್ರಾಹಕರಿಗೂ ವರ್ಗಾಯಿಸಬೇಕಾಗತ್ತೆ. ಇಷ್ಟು ದಿನ ಈಗಾಗಲೇ 80 ದಿನಗಳಾಗಿದೆ, 75ರಿಂದ 80 ದಿನಗಳು. ಅಷ್ಟು ದಿನದವರೆಗೂ ಈಗ ಬೆಲೆಯನ್ನ ಗ್ರಾಹಕರಿಗೆ ವರ್ಗಾಯಿಸಲ್ಲ, ಎಸ್ಪೆಷಲಿ ಪೆಟ್ರೋಲ್, ಡೀಸೆಲ್. ಒಂದ್ ವೇಳೆ ವರ್ಗಾಯಿಸಿದ್ರೆ ಇಲ್ಲಿ ಹಣದುಬ್ಬರ ಜಾಸ್ತಿ ಆಗತ್ತೆ, ಜನ ಜೀವನನೂ ದುಸ್ತರವಾಗತ್ತೆ ಅನ್ನುವ ಕಾರಣಕ್ಕಾಗಿ ನಡೆಸಿರ್ಲಿಲ್ಲ. ಪ್ರತಿದಿನ ಭಾರತದಲ್ಲಿ ಒಂದು 300 ಮಿಲಿಯನ್ ಲೀಟರ್ ಅಷ್ಟು ಪೆಟ್ರೋಲ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ. ಡೀಸೆಲ್ 400 ಮಿಲಿಯನ್ ಲೀಟರ್ ಅಷ್ಟು ಕನ್ಸ್ಯೂಮ್ ಮಾಡ್ತೀವಿ ನಾವು. ಇಲ್ಲಿ ಏನಾಗಿದೆ ನೋಡಿ, 4 ಮೇಜರ್ ಇದನ್ನ ನೀವು ಕ್ರೈಟೀರಿಯಾ ತಗೊಂಡ್ರೆ, ಅಂದ್ರೆ ನಾವು ಬನ್ನಿ ನಮ್ಮ ಜೊತೆಗೆ BJPಯಿಂದ ಸುರಭಿ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ಸಿಂದ ನಿಕೇತ್ ರಾಜ್ ಮೌರ್ಯ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಿಕೇತ್, ಪ್ರಧಾನಮಂತ್ರಿಗಳು ಕೊಟ್ಟಂಥ ಸ್ಟೇಟ್ಮೆಂಟು ನಿಜಕ್ಕೂ ಒಂದು ಅಪರಾಧ ಸರ್. ಅದು ಎಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನೋಡಿ. ನಾಳೆಯಿಂದ ಜನರು ಸಂಪೂರ್ಣವಾಗಿ ಉಪವಾಸ ಇರಿ ಅನ್ನುವಂಥ ರೀತಿಯಲ್ಲಿ ಈ ನಾಯಕರ ಪ್ರತಿಕ್ರಿಯೆ ನೋಡ್ತಿರೋಂಥ ಸಂದರ್ಭದಲ್ಲಿ ಭಾಳ ಆಶ್ಚರ್ಯ ಆಗುತ್ತೆ. ನಿಕೇತ್, ಏನು ಅಂತಂದರೆ, ಈಗ ಹಿಂದೆ ಶಾಸ್ತ್ರಿಗಳು ಕೂಡ ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದರು. ಈ ಯುದ್ಧದಲ್ಲಿ ಇದ್ದೀವಪ್ಪ ನಾವು ದೇಶ ಸಂಕಟದಲ್ಲಿದೆ, ವಾರದಲ್ಲಿ ಒಂದು ಹೊತ್ತು ಉಪವಾಸ ಮಾಡೋಣ ಅಂತ. ಅದು ಯಾವ ದೊಡ್ಡ ತಪ್ಪಿದೆ ಅಂತ ಹೇಳ್ಬಿಟ್ಟು ನಿಮ್ಮ ನಾಯಕರುಗಳು ಇಷ್ಟೊಂದೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಏನೋ ಒಬ್ಬ ಪ್ರಧಾನಿಯಾಗಿ ಸ್ಟೇಟ್ಮೆಂಟ್ ಕೊಡಬಾರ್ದ? ಪೆಟ್ರೋಲ್ ಡೀಸೆಲ್ ಉಳಿಸಿ ಅಂತ ಹೇಳುವಂಥದ್ದೇ ತಪ್ಪ? ನಂಬರ್ 1. ಒಂದು ವರ್ಷ ಚಿನ್ನ ಖರೀದಿ ಮಾಡೋದು ಅಗತ್ಯ ಇಲ್ದನೇ ಚಿನ್ನ ಖರೀದಿ ಮಾಡಿ ಮನೇಲಿ ಇಟ್ಕೊಳ್ತಾರಲ್ಲ, ಅಂಥವ್ರಿಗೆ ಹೇಳಿರುವಂಥ ಮಾತು, ಅದನ್ನು ಹೇಳಿರುವಂಥದ್ದು ತಪ್ಪ? ಈ ಅಡುಗೆ ಎಣ್ಣೆನ ಕಡಿಮೆ ಬಳಸಿಪ್ಪ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳುವಂಥದ್ದು ಏನಾದರೂ ತಪ್ಪಿದೆಯಾ ಅದರಲ್ಲಿ? ಏನಿದು ನಿಕೇತ್, ಅರ್ಥ ಆಗ್ತಿಲ್ಲ ನನಗೆ. ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಮಾತನ್ನ ಹೇಳಬೇಕಾದ್ರೆ ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇತ್ತು ಸರ್. ಯುದ್ಧ ನಮ್ಮ ಮನೇಲೆ ನಡೀತಾ ಇರ್ಬೇಕಾದ್ರೆ ಶಾಸ್ತ್ರಿಗಳು ಆ ಮಾತನ್ನ ಹೇಳೋದ್ರೊಳಗಡೆ ಒಂದು ದೊಡ್ಡ ಅರ್ಥ ಇದೆ. ಆದ್ರೆ ಇವತ್ತು ಬೇರೆ ಯಾವುದೋ ದೇಶದಲ್ಲಿ ಯುದ್ಧ ನಡೀತಾ ಇದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ನಮ್ಮ ದೇಶದ ಜನಗಳಿಗೆ ಅಯ್ಯೋ ನೀವು ಪೆಟ್ರೋಲ್ ಬಳಸಬೇಡಿ, ಅಯ್ಯೋ ನೀವು ಕಾರಲ್ಲಿ, ಅಂದ್ರೆ ಆ ಯುದ್ಧದ ಪರಿಣಾಮಗಳು ನಮ್ಮ ಮೇಲೆ ಆಗ್ತಿಲ್ವಾ ಹಂಗಾದ್ರೆ? ನಿಕೇತ್ ರಾಜ್, ಹಂಗಾದ್ರೆ ಯುದ್ಧದ ಪರಿಣಾಮಗಳು ನಮ್ಮ ಮೇಲೆ ಆಗ್ತಾ ಇಲ್ಲ ಹಂಗಾದ್ರೆ? ನಾವು ಡಿಪೆಂಡ್ ಆಗಿಲ್ಲ ಹಂಗಾರೆ, ಆಯಿಲ್ ಮೇಲೆ ಡಿಪೆಂಡ್ ಆಗಿಲ್ಲ ನಾವು ಹಂಗಾರೆ? ಆಗಲ್ಲ ಸರ್, ನಾವು ಅವ್ರ ದೇಶದ ಆಯಿಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾದ್ರೆ ಅವತ್ತು ಫಾರಿನ್ ಪಾಲಿಸಿಯ ಬಗ್ಗೆ ನಾವ್ ಏನ್ ಕ್ರಮವನ್ನ ಕೈಗೊಂಡ್ವಿ? ಯುದ್ಧ ನಡೆಯುತ್ತೆ, ಇದರಿಂದ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತು ತಾನೆ. ಇರಾನ್ ನಮ್ಮ ಪರವಾಗಿದ್ದಂತ ದೇಶವನ್ನ ನಾವು ಯುದ್ಧ ನಡೀತಾ ಇರ್ಬೇಕಾದ್ರೆ ಇರಾನ್ ಜೊತೆಗೆ ನಿಂತ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತಾ? ನಮಗೇನಾದ್ರೂ ಒಂದೇ ₹1 ಲಾಭ ಬೇರೆ ಮತ್ತೊಂದು ದೇಶದಿಂದ ಇದೆಯಾ? ನಮ್ ಜೊತೆಗೆ ಯಾರು ನಿಂತಿದ್ರು ನಮ್ ಕಷ್ಟ ಕಾಲದಲ್ಲಿ, ನಾವು ಅವ್ರ ಜೊತೆಗೆ ನಿಂತ್ಕೊಳ್ಬೇಕಿರೋದು ನಮ್ ಧರ್ಮ ಆಗಿತ್ತು. ಆದ್ರೆ ಇದೆಲ್ಲವನ್ನೂ ಕೂಡ ವಿದೇಶಿ ನೀತಿಗಳನ್ನ ಗಾಳಿಗೆ ತೂರಿ ಇವತ್ತು ನಾವು ಯಾಕೆ ನಗುಪಾಟಲಾಗಿ ಸ್ಟೇಟ್ಮೆಂಟ್ ಕಾಣ್ತಾ ಇದೆ ಅಂತಂದ್ರೆ, ಬೇರೆ ಯಾವ್ದೋ ದೇಶದಲ್ಲಿ ಯುದ್ಧ ನಡೀತಿರ್ಬೇಕಾದ್ರೆ ನಮ್ ದೇಶದ ಜನರಿಗೆ ಈ ಮಟ್ಟದ ಒತ್ತಡ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ. ನಿಕೇತ್ ರಾಜ್, ನಿಮಗೆ ಗೊತ್ತಿರಲಿ, ಜಗತ್ತಿನಲ್ಲಿ ಯಾವ ಸಂದರ್ಭದಲ್ಲಿ ಯಾರ ಜೊತೆಗೆ ಯುದ್ಧ ಮಾಡಿದ್ರು ಕೂಡ ಭಾರತ ಅದನ್ನು ಸಪೋರ್ಟ್ ಮಾಡಿಲ್ಲ. ಭಾರತ ತಟಸ್ಥ ನೀತಿಯನ್ನು ಅನುಸರಿಸಿದೆ, ಭಾರತ ನ್ಯೂಟ್ರಲ್ ಆಗೇ ಇರುವಂಥದ್ದು, ಇದು ಗೊತ್ತಿರುವಂಥ ಸಂಗತಿ. ಇಂಥದ್ರಲ್ಲಿ ನೀವು ಹೇಳ್ತಾ ಇದ್ದೀರಿ ಇರಾನ್ ಪರವಾಗಿ ನಿಲ್ಲಬೇಕಾಗಿತ್ತು ಅಂತೇಳಿ ಅಂತ. ಸೊ ಅವೆಲ್ಲ ನಿರ್ಧಾರ ಮಾಡುವಂಥವ್ರು ನಾವು ನೀವ ಸರ್? ಏನು ಗೊತ್ತಾ, ಒಂದು ದೇಶವನ್ನು ಮುನ್ನಡೆಸುವಂಥವ್ರು, ಅವ್ರಿಗೆ ಜವಾಬ್ದಾರಿ ಇಲ್ವಾ ಹಾಗಾದ್ರೆ? ಸರ್ ಇಲ್ಲ, ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಎಲ್ಲ ಕಾಲದಲ್ಲಿ ಇರಾನ್ ಅನ್ನ ಯಾವ ರೀತಿ ನಡೆಸ್ಕೊಂಡಿದ್ರು, ಅದಕ್ಕೂ ಪೂರ್ವದಲ್ಲಿ ಭಾರತ ದೇಶದ ಪಾಲಿಸಿಯೇ ಯಾವ ತರ ಇದೆ, ಇರಾನ್ ಜೊತೆಗೆ ನಮ್ಮ ವ್ಯವಹಾರ ಯಾವ ರೀತಿ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿಯವರ ಕಾಲದಿಂದ ಇವತ್ತಿನವರೆಗೆ ಭಾರತ ಮತ್ತು ಇರಾನಿನ ಸಂಬಂಧ ಯಾವ ತರ ಇತ್ತು, ಇವತ್ತು ಮೋದಿಯವರ ಕಾಲದಲ್ಲಿ ಇರಾನಿನ ಮತ್ತು ಭಾರತದ ಸಂಬಂಧ ಯಾವ ರೀತಿ ಬದಲಾಯಿತು ಅನ್ನೋದು ಕೂಡ ಇವತ್ತು ಒಂದು ದೊಡ್ಡ ಚರ್ಚೆ ಸರ್. ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ, ಬಹಳ ಮುಖ್ಯವಾಗಿ ಇವತ್ತು ಒಂದು ದೇಶದ ಪ್ರಧಾನ ಮಂತ್ರಿಯಾಗಿ ಜನರಿಗೆ ಈ ರೀತಿ ಪುಕ್ಕಟ್ಟೆ ಸಲಹೆಗಳನ್ನು ಕೊಡೋದು ಬೇಕಿಲ್ಲ. ಸರ್ಕಾರ ಇರೋದು ಯೋಜನೆಗಳನ್ನ ರೂಪಿಸೋದಕ್ಕೆ. ಸರ್ಕಾರ ಯಾಕೆ ಫ್ಯೂಯಲ್ ರಿಸರ್ವ್ಸ್ ಅನ್ನ ಇಟ್ಕೊಳ್ಳಿಲ್ಲ? ಸರ್ಕಾರ ಹಾಗಾದ್ರೆ ಫ್ಯೂಯಲ್ ರಿಸರ್ವ್ಸ್ ನ ಇಟ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ ತಾನೆ. ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಚುನಾವಣೆ ಮುಗಿದ ತಕ್ಷಣ, 5 ರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣ ಅವ್ರು ಏರಿಸ್ತಾರೆ ಅಂತ ನಾವ್ ಇಡೀ ದೇಶದ ತುಂಬಾ ಹೇಳಿದ್ವಿ. ಆದ್ರೆ ಚುನಾವಣೆ ಆಗೋ ತನಕ ಅದು ಸಾಧ್ಯವೇ ಇಲ್ಲ. ನಮ್ಮ ಹತ್ರ ಎಕ್ಸೆಸ್. ಕರೆಕ್ಟ್ ಸರ್, ಕರೆಕ್ಟ್. ನೀವು ಹೇಳಿದಂಥ ಮಾತು ಸತ್ಯ ಆಗ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಜಾಸ್ತಿ ಮಾಡ್ತಾರೆ. ಇರಲಿ, ನೀವು ಹಾಗೆ ಸಂಪರ್ಕದಲ್ಲಿರಿ. ಸುರಭಿ, ನಿಮ್ಮ ಸರದಿ ಏನು ಹೇಳ್ತೀರಿ?
ನಮಸ್ತೆ ರಂಗನಾಥ್ ಅವರೇ. ನನಗೆ ನಗು ಬರ್ತಿತ್ತು. ಯಾಕೆಂದ್ರೆ ನಿಕೇತ್ ರಾಜ್ ಮೌರ್ಯ ಅವರು ಹೇಗ್ ಮಾತಾಡ್ತಾರೆ ಅಂದ್ರೆ, ಎಲ್ಲೋ ಯುದ್ಧ ನಡೀತಿರೋದ್ರಿಂದ ನಾವ್ ಯಾಕೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಬದುಕ್ತಿರೋದು ಒಂದು ಗ್ಲೋಬಲೈಸ್ಡ್ ಎಕಾನಮಿನಲ್ಲಿ. ಜಿಯೋ ಪಾಲಿಟಿಕ್ಸ್ ಬಗ್ಗೆ ಒಂದು ಕ್ಲಾಸ್ ಮಾಡ್ಬೇಕಾಗಿದೆ ಅನ್ಸುತ್ತೆ ಕಾಂಗ್ರೆಸ್ ಅವರಿಗೆ. ಯಾಕೆಂದ್ರೆ ಇವತ್ತು ನಾವು ನೋಡ್ತಿರುವಂತಹ ಸಂದರ್ಭದಲ್ಲಿ 1991 ಅಲ್ಲಿ ಯಾವಾಗ ನಾವು ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಬರೀ 2 ವಾರಕ್ಕೆ ಸೀಮಿತವಾಗಿತ್ತು, ಇವತ್ತು 11 ತಿಂಗಳಿಗೆ ಸ್ಟ್ರಾಂಗ್ ಆಗಿರುವಂತಹ ಫಾರೆಕ್ಸ್ ರಿಸರ್ವ್ ಸಮಯದಲ್ಲೂ ಕೂಡ ಪ್ರಧಾನ ಮಂತ್ರಿಗಳು ನಮ್ಗೆ ಏನ್ ಬಂದ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಇದ್ರಲ್ಲಿ ಭಾಗಿದಾರಿಯಾಗಿ ಫಾರೆಕ್ಸ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ, ರುಪಿನ ಸ್ಟ್ರಾಂಗ್ ಮಾಡೋದಕ್ಕೆ ಎಲ್ಲಾರ್ದು ಕರ್ತವ್ಯ ಇದೆ ಅಂತ ಹೇಳ್ತಿರೋದು ನಮ್ಮ ಪ್ರಧಾನ ಮಂತ್ರಿಗಳು. ಇದು ಯಾವುದೇ ಆದಂತಹ ಪ್ಯಾನಿಕ್ ಸಿಚುವೇಶನ್ ಅಲ್ಲ. ಮತ್ತೆ ಇವ್ರು ಹೇಳುವಂತಹ ವಿಷಯ, ಇರಾನ್ ಜೊತೆ ನಾವು ಫ್ರೆಂಡ್ ಆಗಿರ್ಬೇಕು, ಯುಎಸ್ ಸ್ಟ್ರಾಟಜಿಕ್ ಅಟಾನಮಿ, ನಾನ್ ಅಲೈನ್ಮೆಂಟ್ ಇಂದ ಸ್ಟ್ರಾಟಜಿಕ್ ಅಟಾನಮಿ ಅಂತ ಒಂದು ಕಾನ್ಸೆಪ್ಟ್ ಬಂದಿರೋದು ನಮ್ಮ ದೇಶಕ್ಕೆ ಬಹಳ ಒಳ್ಳೇದು. ಇರಾನ್ ಥ್ರೂ ದಿಸ್ ಎಂಟೈರ್ ಕಾನ್ಫ್ಲಿಕ್ಟ್, ರಂಗನಾಥ್ ಭಾರದ್ವಾಜ್ ಅವರೇ, ಭಾರತಕ್ಕೆ ಬಹಳಷ್ಟು ಶಿಪ್ಸ್ ನ ಬಿಡೋದಿರಬಹುದು ಅಥವಾ ಒಂದು ಡೈಲಾಗ್ ಎಂಗೇಜ್ ಮಾಡೋದಿರ್ಬೋದು, ಬಹಳಷ್ಟು ಕಡಿಮೆ ದೇಶಗಳ ಜೊತೆ ಇಂತಹ ಒಂದು ಸಂಬಂಧ ಇಟ್ಕೊಂಡಿರುವಂತದ್ದು ಅದು ಭಾರತ ದೇಶದ ಜೊತೆಗೆ. ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫಾರಿನ್ ಪಾಲಿಸಿಯ ಸಕ್ಸಸ್. ಆದ್ರೆ ಕಾಂಗ್ರೆಸ್ ಅದು ಕಾಣಿಸೋದಿಲ್ಲ. ನೀವು ಯಾವಾಗ IMF ಗೆ ಹೋಗಿ ಎರಡೇ ವಾರದ ಫಾರೆಕ್ಸ್ ರಿಸರ್ವ್ ಇದ್ದಂತ ಸಂದರ್ಭದಲ್ಲಿ ನೀವು ದೇಶಕ್ಕೆ ಏನು ಹೇಳಲಿಲ್ಲ. ಇವತ್ತು ಪ್ರಧಾನಿಗಳು ಮತ್ತೆ ಎನರ್ಜಿ ಡೈವರ್ಸಿಫಿಕೇಶನ್ ಮಾಡಿ ಅಂತ ಹೇಳ್ತಿರೋದು ಹೊಸದಲ್ಲ. ಬಹಳಷ್ಟು ದಿವಸಗಳಿಂದ ನಮ್ಮದೇ ಆದಂತಹ ಎನರ್ಜಿ ಡೈವರ್ಸಿಫಿಕೇಶನ್ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ತರೋದಿರ್ಬೋದು, ಅಥವಾ ನಮ್ಮದೇ ಆದಂತಹ ಹೋಮ್ ಗ್ರೋನ್ ಎನರ್ಜಿ ರಿಫೈನರೀಸ್ ನ ಬೆಳೆಸೋದು, ಬಾಟ್ಲಿಂಗ್ ಬೆಳೆಸೋದು, ಇದೆಲ್ಲ ಮಾಡೋದಿದೆಯಲ್ಲ, ಇದು ಮಾಡೋದು ಬಹಳ ದಿವಸಗಳಿಂದ ನಡೀತಾ ಇರೋದು. ಇವತ್ತೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇಶಕ್ಕೆ ನಮ್ಮ ನೆಸೆಸಿಟಿ ಇದೆ, ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಡ್ಯೂಟಿನ ರೆಸ್ಪಾನ್ಸಿಬಿಲಿಟಿನ ತೋರಿಸುವಂತ ಒಂದು ಸಮಯದಲ್ಲಿ ನಾವು ಜಾಸ್ತಿಯಾಗಿ ಇದನ್ನ ಮಾಡಬೇಕಾಗಿದೆ. ಎನರ್ಜಿನ ಕನ್ಸಂಪ್ಷನ್ ಕಡಿಮೆ ಮಾಡೋದಿರ್ಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಬಹುದಿತ್ತು. ಮತ್ತೆ ಗೋಲ್ಡ್ ಸ್ಪೆಸಿಫಿಕ್ ಆಗಿ ಅವರು ಹೇಳಿರೋದು ವೆರಿ ವೆರಿ ಕ್ಲಿಯರ್ ಆಗಿ, ನಾನ್ ಎಸೆನ್ಷಿಯಲ್ ಗೋಲ್ಡ್ ನ ಬೈ ಮಾಡಬೇಡಿ ಅಂತ. ಪ್ರಧಾನಿಗೆ ಗೊತ್ತಿರೋಂಥದ್ದೇ ಗೋಲ್ಡ್ ಎಷ್ಟು ಮುಖ್ಯ, ಗೋಲ್ಡ್ ಆರ್ಟಿಸಾನ್ ಸೆಲ್ಲರ್ಸ್ ಎಷ್ಟು ಮುಖ್ಯ ಅಂತ. ಇಂತಹ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಏನೇನೋ ಹುಡುಕತ್ತೆ ಹೊರತು ದೇಶದ ಒಳ್ಳೇದ ಬಗ್ಗೆ ಯೋಚನೆ ಮಾಡಬೇಕು. ಉತ್ತರ ಕೊಡ್ಬೇಕು ಸರ್. ನಿಕೇತ್ ನೀವು ಉತ್ತರ ಕೊಡುವಂತ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ದೇಶದ ಪ್ರಧಾನಿಯಾಗಿ ಕೆಲವೊಂದು ಉಳಿಸಿ ಅಂತ ಹೇಳುವಂಥದ್ದೇ ತಪ್ಪಾಗ್ಬಿಟ್ರೆ, ಅಡುಗೆ ಎಣ್ಣೆ ಕಡಿಮೆ ಬೆಳೆಸಿ ಅಂತ ಹೇಳೋದೇ ತಪ್ಪಾಗ್ಬಿಟ್ರೆ, ಆಯ್ತಪ್ಪ ಗೊಬ್ಬರ ನಿಮಗೆ ಈಗ ನೀವು ಕೂಡ ನನಗೆ ಗೊತ್ತಿದೆ, ನೀವು ಕೂಡ ಹಳ್ಳಿಯಿಂದ ಬಂದಿರುವಂಥವ್ರು, ನಾನು ಕೂಡ ಹಳ್ಳಿಯಿಂದ ಬಂದಿರುವಂಥವ್ನು. ಇತ್ತೀಚಿನ ದಿನಗಳಲ್ಲಿ ಅದೆಷ್ಟರ ಮಟ್ಟಿಗೆ ಅವೈಜ್ಞಾನಿಕವಾಗಿ ನಾವು ಗೊಬ್ಬರ ಸುರಿತಾ ಇದ್ದೀವಿ ಅಂತಂದ್ರೆ ಗೊತ್ತಿರುವಂಥ ಸಂಗತಿ. ನೀವು ಗೊಬ್ಬರ ಯೂಸೇಜನ್ನು ಕಡಿಮೆ ಮಾಡಿ, ನೀವು ಸಾವಯವದ ಕಡೆಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ ಅಂತಂದ್ರೆ ಏನ್ರಿ ಅರ್ಥ? ಸರ್ ಹಾಗಲ್ಲ ಸರ್, ನಿಮಗೆ ಒಂದು ಮಾಹಿತಿನ ತಮಗೆ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಪಕ್ಕದ ಶ್ರೀಲಂಕಾ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ, ಇದ್ದಕ್ಕಿದ್ದಾಗೆ ತನ್ನ ದೇಶದ ಎಲ್ಲ ರೈತರಿಗೆ ಇನ್ ಮುಂದೆ ನಾವು ಯಾವುದೇ ರಾಸಾಯನಿಕಗಳನ್ನ ಬಳಸಲ್ಲ, ನಾವೆಲ್ಲರೂ ಕೂಡ ಆರ್ಗ್ಯಾನಿಕ್ ಮಾಡ್ತೀವಿ ಅಂತ ಅಂದ್ರು. ಆ ಹೇಳಿದ ಕೆಲವೇ ದಿವಸದೊಳಗಡೆ ಈ ಶ್ರೀಲಂಕಾ ಅನ್ನುವಂಥ ದೇಶ ದಿವಾಳಿ ಆಯ್ತು, ಜನ ಬೀದಿಗಿಳಿದ್ರು, ಅಲ್ಲೊಂದು ಆಂತರಿಕ ಕಲಹ ನಡೆದು ಆ ದೇಶದ ಸರ್ಕಾರವನ್ನ ಕಿತ್ತೆಸುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಸರ್, ನಿಕೇತ್ ಏನಾದ್ರು ಆತರ ಆರ್ಡರ್ ಬಂದ್ಬಿಡ್ತೇನ್ರಿ, ಉಪಯೋಗಿಸ್ಬೇಡಿ ಅಂತ ಹೇಳಿ ಅಂತ ಕಡಿಮೆ ಮಾಡಿ ಅಂತಂದ್ರು ಸರ್. ಇದು ಪೀಠಿಕೆ ಸರ್, ಇದು ಪೀಠಿಕೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಸರ್, ಈಗ ದೇಶದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರ ಏನ್ ಹೇಳ್ಬೇಕಾಗಿತ್ತು? ಆಂತರಿಕ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವತ್ತು ಬ್ಯಾರೆಲ್ಗಿದ್ದಂತ ಫ್ಯೂಯಲ್ ನ ಬೆಲೆ ಬಹಳ ವಿಪರೀತವಿದ್ದಾಗ ಬೆಲೆ ಏರ್ತು, 100 ರೂಪಾಯಿ ಆಯ್ತು, ಡೀಸೆಲ್ ಪೆಟ್ರೋಲ್ ಎಲ್ಲ ಆಯ್ತು ಅಂತ ಹೇಳ್ತಾ ಇದ್ರು. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ಯೂಯಲ್ ನ ಬೆಲೆ ಬಹಳ ಕಡಿಮೆ ಕುಸಿದಾಗ ಕೂಡ, ನಾವು ಮನಸ್ಸು ಮಾಡಿದ್ರೆ 50 ರೂಪಾಯಿಗೆ ಕೊಡಬಹುದಾದಷ್ಟು ಕುಸಿದಂತ ಸಂದರ್ಭದಲ್ಲಿ ಕೂಡ ಈ ದೇಶದ ಜನರಿಗೆ ಅದು ಲಾಭ ಸಿಗೋ ತರ ಮಾಡಲಿಲ್ಲ ನಮ್ಮ ಪ್ರಧಾನಮಂತ್ರಿಗಳು. ಅವ್ರೇನ್ ಮಾಡಿದ್ರು ಅಂತಂದ್ರೆ, ಅಷ್ಟೇ ಹಣವನ್ನ ಸಂಗ್ರಹ ಮಾಡಿದ್ರು, ಸರ್ಕಾರದ ಖಜಾನೆಗೆ ಲಾಭ ಆಯ್ತು, ಕಂಪನಿಗಳಿಗೆ ಲಾಭ ಆಯ್ತು, ಆ ತರ ನೋಡ್ಕೊಂಡ್ರು. ಇವತ್ತು ಸಂಕಷ್ಟ ಬಂದಾಗ ನೀವೇನ್ ಹೇಳ್ಬೇಕು? ಅವತ್ತು ನಮಗೆ ನೀವೆಲ್ಲರೂ ಕೂಡ ಹೆಚ್ಚು ದುಡ್ಡು ಕೊಟ್ಟು ತಗೊಂಡಿದ್ದೀರಿ, ನಾನು ಸಬ್ಸಿಡಿ ರೇಟ್ ಅಲ್ಲಿ ಪೆಟ್ರೋಲ್ ಕೊಡ್ತೀನಿ, ಸಬ್ಸಿಡಿ ರೇಟ್ ಅಲ್ಲಿ ಡೀಸೆಲ್ ಕೊಡ್ತೀನಿ ಅಂತ ಹೇಳ್ಬೇಕೆ ಹೊರತು, ನೀವು ಸಂಕಷ್ಟ ಸಂದರ್ಭದಲ್ಲಿ ಇಂತ ಘೋಷಣೆ ಮಾಡ್ಬೇಕು ಹಂಗಾದ್ರೆ ನಿಕೇತ್ ಹಾರ್ಮೋಸ್ ಅಲ್ಲಿ ಸಾಲುಗಟ್ಟಿ ನಿಂತ್ಕೊಂಡಿವೆ ಹಡಗುಗಳು. ಸಂಕಟ ಸಂದರ್ಭದಲ್ಲಿ ನಿಮಗೆ ಏನ್ ಗೊತ್ತಾ, ನಿಮಗೆ ನಾವು ಕಡಿಮೆ ದರದಲ್ಲಿ ನಿಮಗೆ ಫ್ಯೂಯಲ್ ಕೊಡ್ತೀವಿ ಅಂತ ಹೇಳ್ಬೇಕಲ್ವಾ ಸರ್? ಹಾಗಲ್ಲ ಸರ್, ನೀವು ಯಾವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ಯೂಯಲ್ ರೇಟ್ ಕಡಿಮೆ ಇತ್ತೋ ಅವತ್ತು ಕೂಡ ನೀವು ಅತಿ ಹೆಚ್ಚು ಬೆಲೆಯನ್ನ ಸಂಗ್ರಹ ಮಾಡಿದ್ದೀರಿ, ತೆರಿಗೆಯನ್ನು ಸಂಗ್ರಹ ಮಾಡಿದ್ದೀರಿ, ಟ್ಯಾಕ್ಸ್ ಸಂಗ್ರಹ ಮಾಡಿದ್ದೀರಿ. ಇವತ್ತು ನೀವೇನ್ ಹೇಳ್ಬೇಕು ಅಂದ್ರೆ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೇಕು. ಯಾಕೆ?
ಇವತ್ತು ರೂಪಾಯಿ ಮೌಲ್ಯ ಕುಸಿತಾ ಇದೆ. ನಾವು ಭಾರತ ದೇಶದೊಳಗಡೆ ಒಂದು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಏನ್ ಮಾಡ್ಬೇಕು ಸರ್? ಇವತ್ತು ನಾವು ಎಕ್ಸ್ಪೋರ್ಟ್ಸ್ ಕಡೆ ಗಮನ ಕೊಡ್ಬೇಕು. ಪ್ರಧಾನ ಮಂತ್ರಿಗಳಾಗಿ ಇವತ್ತು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಎಕ್ಸ್ಪೋರ್ಟ್ಸ್ ಮ್ಯಾನುಫ್ಯಾಕ್ಚರ್ ಗಳನ್ನ ಮಾಡೋದ್ರ ಕಡೆ ಗಮನ ಕೊಡಬೇಕಾಗಿತ್ತು. ಉದ್ಯಮಿಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಅಂದ್ರೆ ಯಾಕೆ ಚಿನ್ನ ಬೇಡ ಅಂತ ಹೇಳ್ತಿದ್ದಾರೆ, ಯಾಕೆ ಫ್ಯೂಯಲ್ ಬೇಡ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಹೊರಹರಿವು ಜಾಸ್ತಿ ಆಗುತ್ತೆ, ನಮ್ಮ ದೇಶದ ದುಡ್ಡು ಹೊರಗಡೆ ಹರಿದು ಹೋಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದಾರೆ. ನಾನು ಈ ದೇಶದ ಪ್ರಧಾನ ಮಂತ್ರಿಗಳ ಮಾತನ್ನ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ಆದ್ರೆ ಒಳಹರಿವನ್ನ ಹೆಚ್ಚೋದಕ್ಕಾಗಿ ನೀವ್ ಏನೂ ಮಾಡ್ಲಿಲ್ಲ. ಅದಕ್ಕೋಸ್ಕರ ಹೊರಹರಿವಿನ ಚಿಂತೆ ನಿರ್ಮಾಣ ಆಗಿದೆ. ಅಮೆರಿಕಾದವ್ರಿಗೆ ಚಿಂತೆ ಇಲ್ಲ, ಚೈನಾದವ್ರಿಗೆ ಚಿಂತೆನೇ ಇಲ್ಲ, ಆದ್ರೆ ಭಾರತದಲ್ಲಿ ಮಾತ್ರ ಈ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂತಂದ್ರೆ ಹೊರಹರಿವು ಹೆಚ್ಚಾಗಿದೆ, ಒಳಹರಿವಿನ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಅದ್ರ ಬಗ್ಗೆ ನಾವೇನ್ ಕ್ರಮ ಕೈಗೊಂಡ್ವಿ? ಎಕ್ಸ್ಪೋರ್ಟ್ ಒಂದ್ ನಿಮಿಷ ನೀವು ನಿಮ್ ಕ್ಯಾಮನ್ನ ತಿರ್ಸ್ಕೊಂಡ್ಬಿಟ್ಟಿರಿ, ನೀವು ಕ್ಯಾಮನ್ನ ತಿರ್ಸ್ಕೊಂಡ್ಬಿಟ್ಟಿರಿ. ನಿಮ್ ಜೊತೆ ಮಾತಾಡ್ತೀನಿ, ಸರಿ ಮಾಡ್ಕೊಳ್ಳಿ. ಸುರಭಿ ಇಟ್ಸ್ ಯುವರ್ ಟರ್ನ್. 88% ಅಷ್ಟು ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡುವಂತ ದೇಶ. ಏನೇನು ಎಕ್ಸ್ಪೋರ್ಟ್ ಮಾಡಬೇಕು ಸರ್? ಬೇಸಿಕ್ ಎಕನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಗೋಲ್ಡ್ ನ ನಾವು ನಾನ್ ಎಸೆನ್ಷಿಯಲ್ ಗೋಲ್ಡ್ ಖರೀದಿ ಮಾಡಬೇಡಿ ಅಂತ ಹೇಳ್ತಿರೋದು ಯಾಕೆ ಅಂದ್ರೆ ರುಪಿಗೆ ಇಂಪ್ಯಾಕ್ಟ್ ಆಗತ್ತೆ ಅದು ಅಂತ. ಇಲ್ಲಿ ಯಾವುದೋ ಒಂದು ಏನ್ ಬಂದಿದ್ದು ಹೇಳುವಂತಹ ಸಂದರ್ಭ ಅಲ್ಲ ಇದು. ಎಕನಾಮಿಕ್ಸ್ ಗ್ರೌಂಡ್ ಮಾಡ್ಕೊಂಡು ಹೇಳಬೇಕಾಗಿರುವಂತಹ ಸಂದರ್ಭ. ಯಾವಾಗ ನಾವು ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಮಾಡಬೇಕಾದಂತ ಸಂದರ್ಭ ಬಂತು, ಅದಕ್ಕಿಂತ ಮುಂಚೆ ಆಯಿಲ್ ಪ್ರೈಸಸ್ ವಿಶ್ವಾದ್ಯಂತ ಜಾಸ್ತಿ ಆಗ್ತಿರ್ಬೇಕಾದಾಗ ಪ್ರೈಸ್ ಕಂಟ್ರೋಲ್ ಮಾಡಿದ್ದು ಇದೇ ಭಾರತ ದೇಶದಲ್ಲಿ. ಯಾಕಂದ್ರೆ ಅಲ್ಲೊಂದು ಕೋವಿಡ್ ಡಿಸಾಸ್ಟರ್ ಆದಂತ ಸಂದರ್ಭದಲ್ಲಿ ಪ್ರೈಸ್ ಜಾಸ್ತಿ ಮಾಡಿದ್ದು ಅದು ರಿಫೈನರೀಸ್ಗೆ ಕಾಂಪನ್ಸೇಟ್ ಮಾಡೋದಕ್ಕೆ. ಏನೋ ಹೇಳಿದ್ದು ಬಂದಿದ್ದನ್ನ ಕೇಳೋದಕ್ಕೆ ನಾವು ಇಲ್ಲಿ ಕೂತಿರೋದು. ನಮಗೂ ಒಂದಿಷ್ಟು ಗ್ರೌಂಡಿಂಗ್ ಇದೆ ಎಕನಾಮಿಕ್ಸ್. ಯೋಚನೆ ಮಾಡಿ ವಿಶ್ವಾದ್ಯಂತ ಏನ್ ನಡೀತಾ ಇದೆ ಅಂತ. ಎಲ್ಲಾ ದೇಶಗಳಲ್ಲೂ, US ಇರ್ಬೋದು, ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಬಹಳಷ್ಟು ದೇಶಗಳಲ್ಲಿ ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ನಾವಿರುವಂತಹ ಸಂದರ್ಭದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಟು 90% ಬರುವಂತಹ ಕ್ರೂಡ್ ಬರುವಂತಹ ಪಾಸ್ ಆಗುವಂತಹ ಸ್ಟ್ರೇಟ್ ನಲ್ಲಿ ಕಾನ್ಫ್ಲಿಕ್ಟ್ ನಡೀತಿರುವಂತಹ ಸಿಚುವೇಶನ್ ರೆಸ್ಪಾನ್ಸಿಬಿಲಿಟಿ ಇಂದ ಮಾತಾಡಬೇಕು ನಿಕೇತ್ ರಾಜ್. ಸುರಭಿ ನೀವು ಹಾಗೆ ಸಂಪರ್ಕದಲ್ಲಿರಿ. ನಿಕೇತ್ ನೀವು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ.